ನಮಸ್ಕಾರ ಸ್ನೇಹಿತರೆ, ದಿಶಿರಾ ಕಿಚನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಒಂದು ಹಳೆ ಕಾಲದ ಸಿಹಿ ತಿಂಡಿ ಹಯಗ್ರೀವ ಅಥವಾ ಕಡಲೆ ಮಡ್ಡಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಯಗ್ರೀವ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆಯಿಂದ ಮಾಡೋವಂಥ ರೆಸಿಪಿ ಇದು. ಕಡಲೆಬೇಳೆನ ಒಮ್ಮೆ ಕ್ಲೀನಾಗಿ ನೀರಲ್ಲಿ ತೊಳೆದು ನೆಕ್ಸ್ಟ್ ಇದನ್ನ ನೆನೆಸಿಟ್ಕೊಳ್ಳೋಣ. ನೆನೆಸಿಟ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಅರ್ಧ ಗಂಟೆ ಇದನ್ನ ನೆನೆಸಿಟ್ಕೊಂಡ್ರೂ ಕೂಡ ಸಾಕಾಗತ್ತೆ. ನೀವು ಹಾಗೆ ಡೈರೆಕ್ಟ್ ಮಾಡಿದ್ರೆ ತುಂಬ ವಿಷಲ್ ಹಾಕ್ಸ್ಬೇಕಾಗತ್ತೆ. ಈಗ ಒಂದು 30 ನಿಮಿಷ ನಾನು ಇದನ್ನ ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ ಅರಳ್ಕೊಂಡಿದ್ದೆ ಕಡಲೆಬೇಳೆ. ಇದರ ನೀರೆಲ್ಲ ಬಸ್ತು ತೆಗೆದು ಬಿಡೋಣ. ಈಗ ನಾವು ಇದನ್ನ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಂಡು ಬಿಡ್ಬೋದು. ಹೊರಗಡೆ ಪಾತ್ರೆಯಲ್ಲೇ ಬೇಯಿಸಿದ್ರೂ ಕೂಡ ಆಗುತ್ತೆ, ಕುಕ್ಕರಲ್ಲಾದರೆ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ. ತೊಗರಿಬೇಳೆಗಿಂತ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ ಕಡಲೆಬೇಳೆ. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಇದರ ಜೊತೆಗೇ. ಹಾಗೆ ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪದಲ್ಲಿ ಬೆಂದಾಗ ಇದು ತುಂಬ ಚೆನ್ನಾಗಿ ಘಮ ಘಮ ಬರುತ್ತೆ ಅಂತ. 2 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ತುಂಬಾ ಒಂದು ರುಚಿಯಾದ ವಿಶೇಷವಾದ ಸಿಹಿ ತಿಂಡಿ ಇದು. ಈಗ ನಾವು ಇದನ್ನು 4 ರಿಂದ 5 ವಿಷಲ್ ಆಗೋವರೆಗೂ ಕೂಗಿಸ್ಕೊಳ್ಳೋಣ. ಸ್ವಲ್ಪ ಪ್ರೆಷರ್ ಬಂದ ಮೇಲೆ ಪ್ರೆಷರ್ ವೇಟನ್ನು ಹಾಕ್ಬೋದು. 4 ರಿಂದ 5 ವಿಷಲ್ ಆಗಬೇಕು. ಚೆನ್ನಾಗಿ ಬೇಯಬೇಕು. ಕಡಲೆಬೇಳೆ ಏನಿದೆ ಸಾಫ್ಟಾಗಿ ಬೇಯಬೇಕು. ನೀವು ಇಲ್ಲ ಕರ್ಗೋಗುತ್ತೆ, ಗಟ್ಟಿಯಾಗತ್ತೆ, ಗೊತ್ತಾಗಲ್ಲ ಅಂತ ಅಂದರೆ ಆಚೆನೇ ಬೇಕಿದ್ರೂ ಕೂಡ ಬೇಯಿಸ್ಕೋಬೋದು. ನಾನು 5 ವಿಷಲ್ ಹಾಕ್ಸಿದ್ದೀನಿ. ಪ್ರೆಷರ್ ಎಲ್ಲ ಹೋಗಿ ಈಗ ಕುಕ್ಕರಲ್ಲಿ ರೆಡಿಯಾಗಿದೆ. ನೋಡ್ಬೋದು ಚೆನ್ನಾಗಿ ಬೆಂದಿದೆ. ಆದರೆ ಈಗ ಈ ಎಕ್ಸ್ಟ್ರಾ ನೀರೇನಿರುತ್ತೆ ಇದನ್ನು ನಾವು ಬಸ್ತು ತೆಗೆದು ಬಿಡಬೇಕು. ಇಲ್ಲ ಅಂದರೆ ಕಡಲೆಬೇಳೆ ಪಾಯಸದ ಥರ ಆಗಿಬಿಡತ್ತೆ ನೀವು ನೀರನ್ನು ಹಾಗೆ ಬಿಟ್ಟರೆ. ಹಾಗಾಗಿ ನೆನಪಿರಲಿ, ನೀರನ್ನು ಬಸ್ತು ತೆಗಿಲೇಬೇಕು. ಈ ನೀರನ್ನು ನಾವು ವೇಸ್ಟ್ ಮಾಡೋದು ಬೇಡ. ಇದನ್ನ ರಸಮ್ಗೂ ಕೂಡ ಉಪಯೋಗಿಸ್ಕೋಬೋದು. ಇಲ್ಲ ಅಂದರೆ ಒಬ್ಬಟ್ಟು ಸಾರು ಅಂತ ಮಾಡ್ತಾರಲ್ಲ ಅದನ್ನು ಕೂಡ ಮಾಡ್ಕೋಬೋದು. ನಾವು ಈ ರೆಸಿಪಿಗೆ ಬೇಳೆ ಮಾತ್ರನೇ ಉಪಯೋಗಿಸ್ಕೊಳ್ಳೋಣ. ಇದನ್ನೆಲ್ಲ ಒಂದು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ದಪ್ಪ ತಳದ ಪ್ಯಾನ್ ತೊಗೊಳ್ಳಿ, ಯಾಕೆಂದರೆ ತುಂಬ ಹೊತ್ತು ನಾವು ಅದನ್ನ ಬೇಯಿಸೋವಾಗ ತಳ ಹಿಡಿಯಲ್ಲ ಅನ್ನೋ ರೀಸನಿಗೋಸ್ಕರ ಅಷ್ಟೇ. ಕಡಲೆಬೇಳೆ ಫುಲ್ಲು ಸಾಫ್ಟಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು, ಆಗಲೇ ಈ ರೆಸಿಪಿ ಚೆನ್ನಾಗಿ ಬರೋದು. ಇಲ್ಲಾಂದರೆ ನೀವು ಬೆಲ್ಲ ಹಾಕ್ತಿದ್ದಂಗೆ ಕಡಲೆಬೇಳೆ ಮತ್ತೆ ಗಟ್ಟಿ ಆಗೋಗುತ್ತೆ. ಸೊ ಚೆನ್ನಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡೇ ನೆಕ್ಸ್ಟ್ ಇದ್ರ ಜೊತೆಗೆ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಹಾಕೋದಕ್ಕೆ ಹೋಗಬೇಡಿ, ಹಸಿ ತೆಂಗಿನಕಾಯಿ ತುರಿನೇ ಇದಕ್ಕೆ ಜಾಸ್ತಿ ರುಚಿಯಾಗೋಗೋದು. ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ, 3/4 ಕಪ್ಪಷ್ಟು ಬೆಲ್ಲ. 3/4 ಕಪ್ಪಷ್ಟು ಬೆಲ್ಲ ಹಾಕಿದರೆ ಲೈಟಾಗಿ ಸ್ವೀಟ್ ಆಗುತ್ತೆ. ನಿಮಗೆ ತುಂಬ ಸಿಹಿ ಬೇಕು ಅನ್ನೋ ಹಾಗಿದ್ರೆ 1 ಕಪ್ಪಷ್ಟು ಬೆಲ್ಲನ ನೀವು ಸೇರಿಸ್ಕೋಬೋದು. ನಾನಿಲ್ಲಿ 3/4 ಕಪ್ಪಷ್ಟು ಬೆಲ್ಲನ ಹಾಕಿದ್ದೀನಿ. ಈಗ ಇದನ್ನ ಒಮ್ಮೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋಣ. ತುಂಬ ದೊಡ್ಡ ಉರಿನೂ ಬೇಡ, ಬೇಗ ತಳ ಹಿಡಿದೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇದನ್ನ ಆಗಾಗ ಒಮ್ಮೆ ಕೈ ಆಡಿಸ್ತಾ ಕಾಯಿಸಿದರೆ ಸಾಕು. ಬೆಲ್ಲ ಎಲ್ಲ ಕರಗಿ ನೀರಾಗ್ತಾ ಇದೆ. ಬೆಲ್ಲ ಎಲ್ಲ ಕರಗಿದ ಮೇಲೆ ಮತ್ತೆ ಬೆಲ್ಲ ಪಾಕ ಬರೋವರೆಗೂ, ಇದರ ಕಲರ್ ಚೇಂಜ್ ಆಗೋವರೆಗೂ ಆಲ್ಮೋಸ್ಟ್ ನಾವು ಕಾಯಿಸ್ಬೇಕಾಗಿರೋದು. ಇದನ್ನ ಸ್ವಲ್ಪ ಕಾಯಿಸ್ತಾ ಹೋದಂಗೂ ಗಟ್ಟಿ ಆಗ್ತಾ ಬರುತ್ತೆ. ಆಲ್ಮೋಸ್ಟ್ 10 ರಿಂದ 15 ನಿಮಿಷ ಟೈಮ್ ಬೇಕಾಗುತ್ತೆ ಇದನ್ನ ಕಾಯಿಸೋದಕ್ಕೆ. ಒಮ್ಮೆ ಮಧ್ಯದಲ್ಲಿ ತೆಳುವಾಯಿತು ಅಂತ ಭಯ ಬೇಡ, ಕಾಯಿಸ್ತಾ ಹೋದಂಗೂ ಇದು ಗಟ್ಟಿ ಆಗ್ತಾ ಬರುತ್ತೆ. ನೋಡ್ಬೋದು, ಈಗ ಇದು ಸುಮಾರಾಗಿ ಆಗ್ತಾ ಬಂತು. ಸ್ವಲ್ಪ ಬಣ್ಣ ಕೂಡ ಬದಲಾಗಿದೆ. ಇನ್ನೂ ಸ್ವಲ್ಪ ಹೊತ್ತು ಇದನ್ನ ಕಾಯಿಸಬೇಕು. ನೀವು ಚೆನ್ನಾಗಿ ಕಾಯಿಸಿದಷ್ಟು ಇದು 2 ದಿನ ಇಟ್ಟರೂ ಕೂಡ ಹಾಳಾಗಲ್ಲ. ಈಗ ಇದರ ಜೊತೆಗೆ ಮತ್ತೆ 2 ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಈ ರೆಸಿಪಿಗೆ ತುಪ್ಪ ಕೂಡ ಮೇನ್ ಇಂಗ್ರೀಡಿಯೆಂಟು. ಯಾವುದೇ ಬೆಲ್ಲದ ಸ್ವೀಟ್ ಆಗಲಿ ತುಪ್ಪ ಬಿದ್ದಾಗಲೇ ಅದರ ಘಮ ಘಮ ಚೆನ್ನಾಗಿ ಬರೋದು. ಸೊ ಈಗ ತುಪ್ಪನೂ ಹಾಕಿದ ಮೇಲೆ ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಕಾಯಿಸ್ತೀನಿ. ಇದನ್ನ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಇದನ್ನ ಕಾಯಿಸ್ತಾ ಹೋಗ್ತೀನಿ. ಕೈ ಬಿಡ್ಬೋದು, ಒಮ್ಮೆ ಮಧ್ಯದಲ್ಲಿ ಒಮ್ಮೊಮ್ಮೆ ಕೈ ಆಡಿಸಿದ್ರೆ ಸಾಕಷ್ಟೇ. ಈಗ ಕೊನೆಯಲ್ಲಿ ಇದರ ಜೊತೆಗೆ ಏಲಕ್ಕಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. 3 ಏಲಕ್ಕಿನ ನಾನು ಸ್ವಲ್ಪ ಸಕ್ಕರೆ ಜೊತೆಗೆ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಬೆಲ್ಲ, ಕಾಯಿ, ಏಲಕ್ಕಿ ಇದೆಲ್ಲ ಸೇರ್ತಿದ್ದಂಗೆ ಇದರ ಘಮ ಘಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು 2 ನಿಮಿಷ ನಾವು ಇದನ್ನು ಕಾಯಿಸಿದರೆ ಸಾಕು. ಈಗ ಇದು ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಬೆಲ್ಲದ ಪಾಕ ಕೂಡ ಚೆನ್ನಾಗಿ ಬಂದಿದೆ. ಸೊ ಗಟ್ಟಿನೂ ಆಗ್ತಾ ಬಂತು. ಈಗ ಇಷ್ಟಿದೆಯಲ್ಲ, ತಣ್ಣಗಾದ್ಮೇಲೆ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಬಿಸಿ ಇರುವಾಗ ಹೀಗನ್ಸಿದ್ರು ಕೂಡ ತಣ್ಣಗಾಗ್ತಾ ಇದ್ದ ಹಾಗೆ ಗಟ್ಟಿಯಾಗಿ ಹೋಗುತ್ತೆ. ಜಸ್ಟ್ 2 ನಿಮಿಷ ಏಲಕ್ಕಿ ಸೇರಿಸಿದ್ಮೇಲೆ ಇದನ್ನ ಸ್ವಲ್ಪ ಕೈ ಆಡಿಸಿಬಿಡ್ತೀನಿ. ಹಯಗ್ರೀವ
ರೆಡಿನೇ ಆಗೋಗುತ್ತೆ. ಇನ್ನು ಎಷ್ಟೊತ್ತು ಬೇಡ. ಮೇಲಿಂದ ಇದಕ್ಕೆ ಒಂದೇ ಒಂದು ಸ್ಪೂನ್ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಕೆಲವರು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ತಾರೆ. ಗೋಡಂಬಿ ದ್ರಾಕ್ಷಿ ಬೇಕಿದ್ರೂ ಕೂಡ ಹುರಿದು ನಾವು ಇದ್ರ ಜೊತೆಗೆ ಈಗ ಸೇರಿಸ್ಕೋಬೋದು. ನಾನು ಬರೀ ತುಪ್ಪನೇ ಸೇರಿಸ್ತಾ ಇದ್ದೀನಿ. ನಮ್ಮ ಕಡೆ ಗೋಡಂಬಿ ದ್ರಾಕ್ಷಿ ಪ್ರಿಫರ್ ಮಾಡಲ್ಲ ಇದಕ್ಕೆ. ತುಪ್ಪ ಸೇರಿಸಿದ ಮೇಲೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಇದನ್ನ ತಣ್ಣಗಾಗೋದಕ್ಕೆ ಬಿಡಿ. ಒಂದು 20 ನಿಮಿಷ ಬಿಟ್ಟಿದ್ದೆ, ಪೂರ್ತಿ ತಣ್ಣಗಾಗೋಗಿದೆ. ಇದು ಪೂರ್ತಿ ಬಿಸಿ ಬಿಸಿ ಇರೋ ಹೊತ್ತಿಗೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಾಗಲ್ಲ. ತಣ್ಣಗಾದ್ಮೇಲೆ ಚೆನ್ನಾಗಾಗೋದು. ಆ್ಯಕ್ಚುಲಿ ಮಾಡಿದ ದಿನಕ್ಕಿಂತ ನೆಕ್ಸ್ಟ್ ಡೇ ಇನ್ನೂ ಸೂಪರಾಗಿ ಆಗೋದು ಇದು. ಸೊ ಬೆಲ್ಲದ ಕಜ್ಜಾಯ ಕಡೆ ಏನಿದೆ ಸಾಮಾನ್ಯವಾಗಿ ನೆಕ್ಸ್ಟ್ ಡೇ ಇನ್ನೂ ಒಂದು ವಿಶೇಷವಾದ ರುಚಿ ಇರುತ್ತೆ. ಹಯಗ್ರೀವ ರೆಡಿ ಆಯಿತು. ಈಗ ಇದನ್ನ ನಾನು ಬೌಲ್ಗೆ ಹಾಕಿ ಸರ್ವ್ ಮಾಡ್ತೀನಿ. ಮೇಲಿಂದ ಇನ್ನೊಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ದೇಸಿ ಘೀ ಅಥವಾ ಒಂದು ಮನೇಲಿ ನಾವು ಮಾಡಿರುವಂಥ ತುಪ್ಪ ಏನಿದೆ ಆರೋಗ್ಯ ದೃಷ್ಟಿಯಿಂದ ಖಂಡಿತವಾಗಿಯೂ ಒಳ್ಳೆಯದು. ಹಾಗಾಗಿ ಭಯ ಬೇಡ. ಮೇಲಿಂದ ಒಂದು ಸ್ಪೂನ್ ತುಪ್ಪ ಹಾಕಿ ತಿಂದರೆ ಹಯಗ್ರೀವ ಸೂಪರ್ ಟೇಸ್ಟಿಯಾಗಿರುತ್ತೆ. ನೋಡಿ, ನೋಡೋದಕ್ಕೂ ಕೂಡ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ. ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಫೇವ್ರೆಟ್ ಡಿಶಸ್ಗಳಲ್ಲಿ ಇದು ಕೂಡ ಒಂದು. ಸೊ ಖಂಡಿತವಾಗಿಯೂ ಕೂಡ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋನು ಕೂಡ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಕೂಡ ನಿಮ್ಮ ನೇಬರ್ಸು, ರಿಲೇಟಿವ್ಸು, ಫ್ರೆಂಡ್ಸು ಎಲ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ನೀವು ಶೇರ್ ಮಾಡಿದಾಗಲೇ ಈ ರೆಸಿಪಿ ತುಂಬ ಜನರಿಗೆ ತಲುಪೋದಕ್ಕೆ ಸಾಧ್ಯ. ನೋಡಿ, ಸೂಪರ್ ಟೇಸ್ಟಿ ಹಯಗ್ರೀವ ಅಥವಾ ಕಡಲೆಮಡ್ಡಿ ರೆಡಿ ಆಯಿತು. ನೋಡಿದ್ರಲ್ವ ಹೇಗೆ ಮಾಡೋದು ಅಂತ. ತುಂಬಾನೇ ಸುಲಭ, ಸೂಪರ್ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗಿ ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನ ಆ್ಯಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ವಿಡಿಯೋನು ಕೂಡ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.